ಭಾರತ ನ್ಯೂಜಿಲೆಂಡ್ಗೆ 272 ಒಂದು ಟಾರ್ಗೆಟ್ ಅನ್ನ ನೀಡಿತ್ತು. ಆದರೆ ಕೇವಲ 45 ರನ್ಗಳಿಂದ ಭಾರತ ಗೆದ್ದುಕೊಂಡಿದೆ. ಯಾವ ರೀತಿ ಇತ್ತು ನಮ್ಮ ಭಾರತೀಯ ಬೌಲರ್ಸ್ಗಳು ಮತ್ತು ಬ್ಯಾಟ್ಸ್ಮನ್ಸ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡೋಣ. ಅಭಿಷೇಕ್ ಶರ್ಮಾ ಅವರು 16 ಬಾಲಲ್ಲಿ 30 ರನ್ಗಳನ್ನ ಕಲೆ ಹಾಕ್ತಾರೆ. ನಂತರ ಸಂಜು ಸ್ಯಾಮ್ಸನ್ ಅವರು 6 ಬಾಲ್ಗೆ 6 ರನ್ ಅನ್ನ ಕಲೆ ಹಾಕೋತಾರೆ. ಬಟ್ ಇಶಾನ್ ಕಿಶನ್ ಅವರು 43 ಬಾಲ್ಗೆ ಸೆಂಚುರಿಯನ್ನ ತೆಗೆದುಕೊಳ್ತಾರೆ. 103 ರನ್ಗಳನ್ನ ಕಲೆ ಹಾಕೊಂಡಿದ್ರೆ 10 ಸಿಕ್ಸ್ ಬಾರಿಸಿದರೆ 6 ಬೌಂಡ್ರಿಯನ್ನ ಬಾರಿಸಿದ್ದಾರೆ ಇಶಾನ್ ಕಿಶನ್ ಅವರು. 30 ಬಾಲ್ ನಲ್ಲಿ 63 ರನ್ಗಳನ್ನ ಕಲೆ ಹಾಕೊಂಡಿದ್ದಾರೆ. 6 ಸಿಕ್ಸ್ ಬಾರಿಸಿದರೆ ಸೂರ್ಯಕುಮಾರ್ ಯಾದವ್ ಅವರು. ಹಾರ್ದಿಕ್ ಪಾಂಡ್ಯ ಅವರು ಕೂಡ 40+ ರನ್ ಅನ್ನ ಕಲೆ ಹಾಕೊಂಡ್ರು ಕೇವಲ 17 ಬಾಲ್ ಅಲ್ಲಿ. ನ್ಯೂಜಿಲೆಂಡ್ ಪರವಾಗಿ ಲೋಕಿ ಅವರು 2 ವಿಕೆಟ್ ತೆಗೆದುಕೊಂಡ್ರೆ ಕೈಲ್ ಜೇಮಿಸನ್ ಅವರು 1 ವಿಕೆಟ್ ತೆಗೆದುಕೊಳ್ತಾರೆ. ಡೂಫಿ ನಮ್ಮ RCB ಬಾಲರ್ ಅವರು ಕೂಡ 1 ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಭಾರತ ತಂಡ 5 ವಿಕೆಟ್ ಗಳನ್ನ ಕಳೆದುಕೊಂಡು 272 ಒಂದು ಟಾರ್ಗೆಟ್ ಅನ್ನ ನೀಡಿತು. ಬಟ್ ಆರಂಭದಲ್ಲೇ ನ್ಯೂಜಿಲೆಂಡ್ ತಂಡ ಮೊದಲನೇ ವಿಕೆಟ್ ಅನ್ನ ಕಳೆದುಕೊಂಡ್ರೆ ನಮ್ಮ RCB ಮಾಜಿ ಆಟಗಾರ ಫಿನ್ ಅಲನ್ ಅವರು 80 ರನ್ಗಳನ್ನ ಕಲೆ ಹಾಕಿದ್ರು. 38 ಬಾಲ್ ಅಲ್ಲಿ 80 ರನ್ಗಳನ್ನ ಕಲೆ ಹಾಕಿದ್ರು. 8 ಬೌಂಡ್ರಿ 6 ಸಿಕ್ಸ್ ಅನ್ನ ಬಾರಿಸಿದ್ರು. ನಂತರ ರಚಿನ್ ರವೀಂದ್ರ ಅವರು ಕೂಡ 30+ ರನ್ ಅನ್ನ ಕಲೆ ಹಾಕಿದ್ರು ಕೇವಲ 17 ಬಾಲ್ ಅಲ್ಲಿ. ಕೊನೆಯದಾಗಿ ಬಂದು ಸೋಧೀರ್ ಅವರು 13 ಬಾಲ್ಗೆ 33 ರನ್ಗಳನ್ನ ಕಲೆ ಹಾಕಿದ್ರು. ಅಭಿಷೇಕ್ ಶರ್ಮಾ, ಬೂಮ್ರಾ ಎಲ್ರಿಗೂ ಕೂಡ 6 ಮೇಲೆ 6 ಬಾರಿಸ್ತಾ ಇದ್ರು. ಬಟ್ ಮೇನ್ ಪ್ಯೂರ್ ಬಾಲರ್ ಅವರು 6 ಮೇಲೆ 6 ಬಾರಿಸಿ 33 ರನ್ಗಳನ್ನ ಕಲೆ ಹಾಕೊಂಡ್ರು. ಹರ್ಷದೀಪ್ ಸಿಂಗ್ ಅವರು ಆರಂಭದ 2 ಓವರ್ ನಲ್ಲಿ 40 ರನ್ಗಳನ್ನ ತೆಗೆದುಕೊಳ್ತಾರೆ. ನಂತರ ಇನ್ನು ಉಳಿದ 2 ಓವರ್ ನಲ್ಲಿ 10 ರನ್ ಅನ್ನ ಕೊಟ್ಟು 5 ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿದ್ರು. ಭಾರತ ತಂಡದ ಪರವಾಗಿ ಬೂಮ್ರಾ ಅವರಿಗೆ ಯಾವುದೇ ಒಂದು ವಿಕೆಟ್ ಬೀಳಿಲ್ಲ. ಅವರು ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು. ಆದ್ರೆ ಹರ್ಷದೀಪ್ ಸಿಂಗ್ ಅವರು 5 ವಿಕೆಟ್ ತೆಗೆದುಕೊಳ್ತಾರೆ. ಅಕ್ಷರ್ ಪಟೇಲ್ ಅವರಿಗೆ 3 ವಿಕೆಟ್ ಬಿದ್ರೆ ವರುಣ್ ಚಕ್ರವರ್ತಿ ಅವರು 1 ವಿಕೆಟ್ ತೆಗೆದುಕೊಳ್ತಾರೆ. ರಿಂಕು ಸಿಂಗ್ ಅವರು ಕೊನೆಯದಾಗಿ ಬಂದು 1 ವಿಕೆಟ್ ಅನ್ನ ತೆಗೆದುಕೊಳ್ಳುತ್ತಾರೆ. 5 ಪಂದ್ಯದಲ್ಲಿ 4 ಪಂದ್ಯವನ್ನ ಗೆದ್ದಿದೆ. 1 ನ್ಯೂಜಿಲೆಂಡ್ ತಂಡ ಗೆದ್ದು ಭಾರತ ಸೀರೀಸ್ ತನ್ನದಾಗಿಸಿಕೊಂಡಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.